ಮುಂದೆ ಅಷ್ಟಮಠದ ಪೀಳಿಗೆಯಲ್ಲಿ ಶ್ರೀ ಕೃಷ್ಣಾಪುರ ಮಠ, ಶ್ರೀ ಮಧ್ವಾಚಾರ್ಯರಿಂದ ಆಶ್ರಮ ಪಡೆದ 8 ಬಾಲ ಸನ್ಯಾಸಿಗಳಲ್ಲಿ ಶ್ರೀ ಜನಾರ್ದನ ತೀರ್ಥರು ಕೂಡ ಒಬ್ಬರು. ಇವರು ಸ್ವಾಭಾವಿಕವಾಗಿಯೇ ಸಂಸಾರದಲ್ಲಿ ವಿರಕ್ತರಾಗಿ ಮುಂದೆ ಸಂಸಾರದಲ್ಲಿ ಪುನರ್ಜನ್ಮವಾಗದೇ ಇರುವಂತಹ ಮೋಕ್ಷಯೋಗ್ಯವಾದಂತಹ ಮಾರ್ಗವನ್ನು ತಾವು ಹೊಂದಿ ಶ್ರೀಮನ್ ಮಧ್ವಾಚಾರ್ಯರ ಸೇವೆಯನ್ನು ಮಾಡ್ತಾ ಅವರ ಅನುಗ್ರಹದಿಂದ ಸನ್ಯಾಸಿ ದೀಕ್ಷೆಯನ್ನು ಪಡೆದು ತಮ್ಮಲ್ಲಿರುವಂತಹ ಸದ್ಗುಣಕ್ಕೆ ಅನುಸಾರವಾಗಿ ಜನಾರ್ದನ ತೀರ್ಥರು ಎನ್ನುವಂತಹ ಅನ್ವರ್ಥವಾದ ನಾಮವನ್ನು ಗುರುಗಳಿಂದ ಪಡೆದಿದ್ದರು. ಅದರಿಂದಾಗಿ ಅವರನ್ನು ಜನನಾದ್ಯುಪಮರ್ದಿನಃ ಅಂತಂದರೆ ಸಂಸಾರದಲ್ಲಿ ಜನ್ಮ ಎತ್ತೋದೇ ಮುಂತಾದ ಏನೊಂದು ಕಷ್ಟಗಳಿದೆ ಅದನ್ನೆಲ್ಲ ಮರ್ದನೆ ಮಾಡಿಬಿಡ್ತಾರೆ. ಆದ್ದರಿಂದ ಜನಾರ್ದನ ತೀರ್ಥರು ಎನ್ನುವಂಥ ಹೆಸರನ್ನು ಆಚಾರ್ಯರು ಇಟ್ಟಿದ್ದಾರೆ ಅಂತ ಶ್ರೀ ನಾರಾಯಣ ಪಂಡಿತಾಚಾರ್ಯರು ಅಭಿಪ್ರಾಯವನ್ನು ತಿಳಿಸ್ತಾರೆ ಶ್ರೀ ಸುಮಧ್ವಿಜಯದಲ್ಲಿ. ಇಂತಹ ಶ್ರೀ ಜನಾರ್ದನ ತೀರ್ಥರು ಆಚಾರ್ಯರು ಎಲ್ಲ ಮಠಕ್ಕೆ ಕೊಟ್ಟ ಹಾಗೆ ಶ್ರೀ ಕೃಷ್ಣಾಪುರ ಮಠಕ್ಕೆ ದ್ವಿಭುಜ ಕಾಳಿಯ ಮರ್ದನ ಪ್ರತಿಮೆಯನ್ನು ಕೊಟ್ಟಿರ್ತಾರೆ. ಆದರೂ ಕೂಡ ಅವರು ಬಾಲ್ಯದಿಂದಲೂ ಶ್ರೀ ನರಸಿಂಹದೇವರ ಉಪಾಸಕರಾದ್ದರಿಂದಾಗಿ ದೇವರಲ್ಲಿ ತಮಗೆ ನರಸಿಂಹ ರೂಪ ಅನ್ನೋದು ಬಹಳ ಇಷ್ಟ ಅಂಥೇಳಿ ಶ್ರೀಮದ್ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಆಚಾರ್ಯರು ನರಸಿಂಹದೇವರ ಪ್ರತಿಮೆಯನ್ನು ಕೂಡ ಅವರ ಪ್ರಾರ್ಥನೆಗೆ ಅನುಸಾರವಾಗಿ ಕೊಡ್ತಾರೆ. ಅದರಿಂದಾಗಿ ಕೃಷ್ಣಾಪುರ ಮಠದಲ್ಲಿ ಪಟ್ಟದ ದೇವರಿಗಿದ್ದಷ್ಟೇ ನರಸಿಂಹದೇವರಿಗೂ ಕೂಡ ಎಲ್ಲ ಪೂಜೆ ಕೈಂಕರ್ಯಗಳೆಲ್ಲ ಪ್ರಧಾನವಾಗಿ ನಡೆಯುತ್ತೆ. ಈ ನರಸಿಂಹದೇವರಿಗೆ ಸಂಪಿಗೆ ಪುಷ್ಪವನ್ನು ಸಮರ್ಪಣೆ ಮಾಡಿದರೆ ಸ್ವಾಮಿಗಳಿಗೆ ದೇಹದಲ್ಲಿ ಸಂತಾಪ ಆಗೋದು ಬಹಳ ಸಲ ಕಂಡು ಬಂದಿದೆ ಅಂತೆ. ಅದರಿಂದ ಇಂತಹ ಆ ನರಸಿಂಹದೇವರನ್ನು ವಿಶೇಷವಾಗಿ ಉಪಾಸನೆ ಮಾಡಿ ಆಚಾರ್ಯರಿಂದ ಆ ಪ್ರತಿಮೆಯನ್ನು ಪಡೆದುಕೊಂಡ ಮಹಾನುಭಾವರು ಶ್ರೀ ಜನಾರ್ದನ ತೀರ್ಥರು. ಇವರು ಶ್ರೀಮದ್ ಆಚಾರ್ಯರಾದ ಮೇಲೆ 9 ವರ್ಷಗಳ ಕಾಲ ಈ ಸಂಸ್ಥಾನವನ್ನು ಆಳಿ ಮುಂದೆ ಅಕ್ಷಯ ಸಂವತ್ಸರದ ಮಾಘ ಶುದ್ಧ ಅಷ್ಟಮಿಯ ದಿನ ಅಂತಂದರೆ ಕ್ರಿಸ್ತಶಕ 1326ರಲ್ಲಿ ಕಾಶಿ ಕ್ಷೇತ್ರದಲ್ಲಿ ವೈಕುಂಠ ಯಾತ್ರೆಯನ್ನು ಮಾಡಿದ್ದಾರೆ.